ಸ್ವರ ಸಾಮ್ರಾಟ ಅಲ್ಲ, ಅಸುರ ಸಾಮ್ರಾಟ ಈ ತಾರಕೇಶ್ವರ. ಅವನ ಹತ್ರ ಯಾವ ಯೋಗ್ಯತೆನೂ ಇರಲಿಲ್ಲ. ಯಾರ ಹತ್ರ ಇತ್ತೋ ಅವರಿಂದ ಮೋಸದಿಂದ ಕಿತ್ಕೊಂಡ. ಅವರು ವಿಷ ಕುಡಿಯೋಂಗ್ ಮಾಡ್ಬಿಟ್ಟ. ಅಣ್ಣ, ನೀವು ಯಾವ ಮೋಸದ ಬಗ್ಗೆ ಹೇಳ್ತಿದ್ದೀರಾ? 10 ದಿನದ ಹಿಂದಿನ ವಿಷಯ. ರುಜಮಂಡಲದ ಯಾವ್ದೋ ಊರಿಂದ ಸುರುಮನಿ ಅಂತ ಒಬ್ಬ ಸಂಗೀತಗಾರ ಬಂದಿದ್ದ. ನಾರಾಯಣನ್ ಹೊಗಳ್ತಾ ಎಂತ ಭಜನೆ ಮಾಡ್ತಿದ್ದ. ದೇವಲೋಕದಿಂದ ನಾರಾಯಣನೇ ಇಳಿದು ಬಂದೇನು ಅಂತ ಅನಿಸ್ತಿತ್ತು. ಹೇ ನಾರಾಯಣ, ನನ್ನ ವಾಣಿ, ನನ್ನ ಕಂಠ, ನನ್ನ ಸ್ವರ ಈಗ ಎಲ್ಲವೂ ನಿಮಗೇ ಸಮರ್ಪಿತವು. ನಿಮ್ಮ ಈ ಭಕ್ತನ ಭಕ್ತಿಯ ಮೌಲ್ಯ ಉಳಿಸಿ ಪ್ರಭು. ನೀನು ತಾರಕೇಶ್ವರ ಮಹಾರಾಜನನ್ನೇ ಗೆಲ್ಲೋಕ್ ಹೊರಟಿದ್ಯಾ? ಇನ್ನು ನಿನಗೆ 7 ನಾಣ್ಯ ಅಲ್ಲ, ಮೃತ್ಯು ಸಿಗತ್ತೆ. ಇಲ್ಲ, ನಾನು ಸೋತ್ ಹೋಗಿಲ್ಲ. ನನಗೆ ಮೋಸ ಆಗಿದೆ. ನೀನಾಗ್ಲೇ ಸೋತಾಯ್ತು ಸುರಮುನಿ. ನೀನೀಗ ವಿಷನ ಕುಡಿಲೇಬೇಕು. ತಾರಕೇಶ್ವರ, ನೀನು ನನಗಲ್ಲ ಸಂಗೀತಕ್ಕೆ ಮೋಸ ಮಾಡಿದ್ಯಾ. ನೀನು ಒಬ್ಬ ಭಕ್ತನಿಗೆ ವಿಷ ಕುಡಿಸ್ತಾ ಇದೀಯಾ. ನೋಡ್ತಾ ಇರು, ಒಂದು ದಿನ ನಿನಗೆ ನಿನ್ನ ಕರ್ಮಕ್ಕೆ ಶಿಕ್ಷೆ ಕೊಡೋಕೆ ಭಗವಂತ ಸ್ವತಃ ಬರ್ತಾನೆ. ಭಗವಂತ ಎಲ್ಲಾನು ನೋಡ್ತಾ ಇದ್ದಾನೆ ತಾರಕೇಶ್ವರ. ಭಗವಂತ ಎಲ್ಲ ನೋಡ್ತಾ ಇದ್ದಾನೆ.
ಭಕ್ತನಿಗಲ್ಲಿ ಅನ್ಯಾಯ ಆಗಿದೆ. ಅವನನ್ನ ಮೋಸ ಮಾಡಿ ಸೋಲೋ ಹಾಗೆ ಮಾಡಿದ್ದು ಅಲ್ದೆ ವಿಷಯನೂ ಕುಡಿಸಿದ್ದಾರೆ. ತಾರಕೇಶ್ವರ, ಈಗ ನೀನ್ ಸೋತೋಗ್ತೀಯಾ. ಮತ್ತದು ಸಂಗೀತದ ಸುರಮುನಿ ಪುತ್ರನ ಮೂಲಕನೇ ನಿನ್ಗೆ ಶಿಕ್ಷೆ ಸಿಗುತ್ತೆ. ಗೆಳೆಯ, ಇನ್ನು ವಿಳಂಬ ಮಾಡೋದು ಬೇಡ. ತಾರಕೇಶ್ವರಂಗಿ ಬೇಗನೆ ಶಿಕ್ಷೆ ಕೊಡ್ಲೇಬೇಕು. ನಡಿ ಗೆಳೆಯ, ಬೇಗನೆ ನಡಿ. ಬಾಲಕರೇ, ಏನು ಬಾಲಕರೇ, ನಿಮ್ಮನ್ನ ಕಾಶಿಯಲ್ಲಿ ಮೊದಲು ನೋಡೇ ಇರಲಿಲ್ಲ. ಎಲ್ಲಿಂದ ಬಂದಿದ್ದು? ನಾವು ವೃಜಮಂಡಲದಿಂದ ಬಂದಿದ್ದು. ವೃಜಮಂಡಲ? ಅಲ್ಲಂತೂ ದೊಡ್ಡ ದೊಡ್ಡ ಗಾಯಕರು ಇದ್ದಾರೆ ಅಂತಿದ್ರು. ಅದ್ಯಾರೋ ಬಂದಿದ್ದ ನನ್ ಜೊತೆ ಸ್ಪರ್ಧೆ ಮಾಡೋಕೆ. ಅಲ್ಲ, ನೀವಿಬ್ರು ಅಲ್ಲಿಂದ ಬಂದ್ರ? ನಾವಿಬ್ರು ನಿನ್ ಜೊತೆ ಸ್ಪರ್ಧಿಸೋಕ್ ಬಂದಿಲ್ಲ, ಬದ್ಲಿಗೆ ನಿನ್ಗೆ ನಿನ್ನ ಅಧರ್ಮಕ್ಕೆ ಶಿಕ್ಷೆ ಕೊಡಕ್ ಬಂದಿದ್ದು. ಅಧರ್ಮ? ಧರ್ಮ? ಯಾರೇ ನನ್ನಿಂದ ಸೋತು ಹೋದ್ರು ಅವರು ಹೀಗೆ ಇದನ್ನೇ ಹೇಳ್ತಿರ್ತಾರೆ. ನೀನೇನಾದ್ರೂ ಹೇಳ್ಕೊ, ಆದ್ರೆ ನೀನು ಸುರ ಸಾಮ್ರಾಟ ಅಲ್ಲ, ಬದ್ಲಿಗೆ ಅಸುರ ಸಾಮ್ರಾಟ ಆಗೋದಿಕ್ಕೆ ಯೋಗ್ಯ. ಅವನೊಳಗಡೆ ಯಾವ ಸ್ವರನೂ ಇರೋದಿಲ್ಲ. ಹೇಳೋದ್ ನೋಡಿದ್ರೆ ಏನೋ ಸ್ವರದ ಜ್ಞಾನ ಬಹಳ ಇದ್ದ ಹಾಗಿದೆ. ಹೌದು ಅಂದ್ರೆ ಈಗ ಈ ಸ್ವರ ಸಾಮ್ರಾಟ ತಾರಕೇಶ್ವರನ್ ಜೊತೆ ನೀನು ಸ್ಪರ್ಧೆಯಲ್ಲಿ ಭಾಗವಹಿಸು. ಆ ಆ ಆ ತಾರಕೇಶ್ವರ ಮಹಾರಾಜ, ನಿಮ್ಗೆ ಶಿಕ್ಷೆ ಅಂತೂ ಸಂಗೀತದ ಮೂಲಕನೇ ಸಿಗೋದು. ಆದ್ರೆ ನನ್ನ ಪ್ರತೀಕ್ಷೆ ಮಾಡ್ತಿರು, ನಾನು ಬೇಗನೆ ಬರ್ತೀನಿ. ನಡಿ ಗೆಳೆಯ. ಮಗು, ಇವತ್ತು ಭಜನೆ ಮಂಡಳಿಯಲ್ಲಿ ಚೆನ್ನಾಗಿ ನಾರಾಯಣನ ಭಜನೆ ಹಾಡು. ಆಗ್ಲೇ ಜನರು ನಿನ್ಗೆ ಹೆಚ್ಚಾಗಿ ಭಿಕ್ಷೆ ಕೊಡೋದು. ಮತ್ತೆ ನಮ್ಗೆ ಆ ದುಷ್ಟ ಪಾಪಿ ಸಾಹುಕಾರನ ಋಣದಿಂದ ಮುಕ್ತಿ ಸಿಗೋದು. ಹರಿಯೋಂ. ಬೇಕಾದಾಗ ದುಡ್ಡು ಕೊಡ್ತೀನಿ, ಬಡ್ಡಿ ಸಮೇತ ಕಿತ್ಕೋತೀನಿ. ಇಂದ್ರಾಣಿ, ಹೀಗೇನೆ ಎಲ್ಲಿವರೆಗೂ ನಿನ್ನ ಪುಟ್ಟ ಮಗನಿಂದ ಭಜನೆ ಮಾಡಿಸ್ಕೊಂಡು ನಿನ್ನ ಹೊಟ್ಟೆ ತುಂಬಿಸ್ಕೋತೀಯ ಹೇಳು? ಮತ್ತೆ ಭಿಕ್ಷೆ ದುಡ್ಡಿಂದ ಯಾರ್ದಾದ್ರೂ ಸಾಲ ತೀರ್ಸೋಕ್ಕಾಗತ್ತಾ? ಸಾಹುಕಾರ್ರೆ, ನಿರ್ಧನರ ದನ ಯಾವತ್ತೂ ಭಿಕ್ಷೆನೇ ತಾನೆ. ನನ್ನ ಪ್ರಿಯ ಇಂದ್ರಾಣಿ, ನಾನು ಹೇಳೋದು ಈ ತರ ಬಡವರಾಗಿರೋದು ಯಾಕೆ? ನನ್ನನ್ನ ಮದುವೆ ಮಾಡ್ಕೋ. ಬಡತನ ಮತ್ತೆ ಸಾಲ ಎರಡು ಒಂದೇ ಸಲ ಮುಗ್ದು ಹೋಗುತ್ತೆ. ಸಾಹುಕಾರ, ನಿನ್ಗೆ ನಿನ್ ಸಾಲ ತೀರಿಸ್ಬೇಕಲ್ವಾ? ನಾವು ತೀರಿಸ್ತೀವಿ. ಈಗ ನಿನ್ಗೇನು ಆಗ್ಬಾರ್ದು ಅಂದ್ರೆ ಹೊರಟೋಗ ಇಲ್ಲಿಂದ. ಅಯ್ಯೋ, ಆಯ್ತು ಆಯ್ತು, ಹೊರಟೋಗ್ತೀನಿ. ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಂದ್ರಾಣಿ ಯಾಕೆ ರಣಚಂಡಿ ಆಗ್ತಾ ಇದ್ದಾಳೆ? ನಾನು ನೋಡ್ತೀನಲ್ಲ, ಎಲ್ಲಿವರೆಗೂ ಹಾಗೆ ಇರುತ್ತೆ ನಿನ್ನಿ ಮಾನ. ಹರಿಯೋ, ಅಯ್ಯೋ ದೇವ್ರೆ, ಎಂತ ಕಾಲ ಬಂತಪ್ಪ. ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಸಮಯನೇ ಇರಲ್ಲ. ಹರಿಯೋ, ಬೇಕಾದಾಗ ದುಡ್ಡು ಕೊಡ್ತೀನಿ, ಬಡ್ಡಿ ಸಮೇತ ಕಿತ್ಕೋತೀನಿ. ಅಣ್ಣ, ನಿಮ್ಗೆ ಮಹಾ ಸಂಗೀತಗಾರ ಸುರಮುನಿ ಮನೆ ಗೊತ್ತಿದ್ಯಾ? ಹಾ, ಸುರಮುನಿ ಮನೆ ಅಲ್ಲಿದೆ. ಆದ್ರೆ ಈಗ ಸುರಮುನಿ ಅವರು ಬದುಕಿಲ್ಲ. ಅಣ್ಣ, ನಮ್ಗೆ ಅವರ ಮಗನ್ನ ನೋಡ್ಬೇಕು. ನಡಿ ಗೆಳೆಯ. ಹೇ ನಾರಾಯಣ, ಈ ಜಗತ್ನಲ್ಲಿ ಹೆಣ್ಣು ಇಷ್ಟೊಂದು ಅಬಲೆ ಯಾಕೆ? ಇಷ್ಟೊಂದು ಅಧೀನಳೆ ಯಾಕೆ? ಹೇಗ್ ಉಳಿಸ್ಕೊಳ್ಳಿ ನಾನ್ ನನ್ನ ಜೀವನನ? ಹೇಗ್ ನನ್ನ ರಕ್ಷಣೆ ನಾನ್ ಮಾಡ್ಕೊಳ್ಳಿ? ಈ ದೊಡ್ಡ ಸಂಕಟದಿಂದ ನಾನು ಹೇಗ್ ಪಾರಾಗೋದು? ಅಮ್ಮ, ಅಮ್ಮ, ಅಮ್ಮ. ನೀನು
ಅವನೇ ತಾನೇ ವೃಂದಾವನದ ಕೃಷ್ಣ? ಹಾ ಅಮ್ಮ, ನೀವು ಸರಿಯಾಗಿ ಹೇಳಿದ್ರಿ. ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾವಿಲ್ಲಿಗೆ ಶಿವಂಗನ ನೋಡಕ್ ಬಂದಿದ್ದು. ಎಲ್ಲಿದ್ದಾನೆ ಅವನು? ಕೃಷ್ಣ, ಶಿವಾಂಗನ ತಲೆ ಮೇಲೆ ಬಹಳ ಜವಾಬ್ದಾರಿ ಇದೆ. ಅವನ ತಂದೆ ಸಾಲ ತೀರಿಸ್ಬೇಕು. ನೀವಿಬ್ರು ಅವನ್ ಸಮಯನ ಹಾಳು ಮಾಡದೇ ಇದ್ರೆ ತುಂಬಾ ಒಳ್ಳೇದು. ಅಮ್ಮ, ಅದಕ್ಕಾಗಿ ನಾವು ಬಂದಿದ್ದು. ಇದ್ರಿಂದ ಶಿವಂಗ ಅವನ ಜವಾಬ್ದಾರಿನ ಪೂರ್ತಿ ಮಾಡ್ತಾನೆ. ನನ್ಗೇನು ಅರ್ಥ ಆಗ್ಲಿಲ್ಲ. ಅಮ್ಮ, ನಾನು ಶಿವಂಗನ ಕಾಶಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಕಾಶಿ? ಅವನ ತಂದೆಯ ಮೇಲಾದಂತ ಧರ್ಮಕ್ಕೆ ಪ್ರತೀಕಾರ ಪಡೆಯೋಕೆ. ಆ ತಾರಕೇಶ್ವರನ್ನ ಸಂಗೀತ ಸ್ಪರ್ಧೆಯಲ್ಲಿ ಸೋಲ್ಸ್ಬೇಕಾಗಿದೆ. ಸಾಕು ಕೃಷ್ಣ, ಇನ್ನೇನು ಮಾತಾಡ್ಬೇಡ. ಸಂಗೀತನೂ ಬೇಡ, ಸಂಗೀತದ ಸ್ಪರ್ಧೆನೂ ಬೇಡ. ಸಂಗೀತದ ಸ್ಪರ್ಧೆಯಿಂದಾಗಿ ನನ್ನ ಗಂಡನ ಮೊದಲೇ ಕಳ್ಕೊಂಡಿದ್ದೀನಿ. ಈಗ ನನ್ನ ಮಗನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಸಾಕು ಕೃಷ್ಣ, ಹೊರಟೋಗು ಇಲ್ಲಿಂದ. ಮತ್ತೆ ಇನ್ಯಾವತ್ತೂ ಬರಬೇಡ. ಅಯ್ಯೋ ಅಮ್ಮ, ನನ್ನ ಮಾತು ಕೇಳಿಸ್ಕೊಳ್ಳಿ. ಪ್ರಭು, ಶಿವಾಂಗನ ಅಮ್ಮ ಅಂತೂ ನಮ್ಮ ಎದುರಿಗೆ ಬಾಗಿಲು ಮುಚ್ಚಿಬಿಟ್ರಲ್ಲ. ಅವರು ಶಿವಾಂಗನ್ನ ಕಾಶಿ ಕಳ್ಸೋದಿಲ್ಲ ಅಂತ ಅನ್ಸುತ್ತೆ. ಗೆಳೆಯ, ಹೀಗೆ ಅವರು ಬೇಡ ಅನ್ನೋದಿಕ್ಕೆ ಕಾರಣ ಇದೆ. ಒಂದ್ ವೇಳೆ ಈ ಜಾಗದಲ್ಲಿ ನನ್ನ ಅಮ್ಮ ಇದ್ದಿದ್ರೆ ಅವಳು ಈ ಪರಿಸ್ಥಿತಿಲಿ ನನ್ನ ಎಲ್ಲಿಗೂ ಬಿಡ್ತಿರ್ಲಿಲ್ಲ. ಆದ್ರೆ ಅಮ್ಮನ ಅನುಮತಿ ಪಡ್ಕೊಳ್ಳೋದಿಕ್ಕೆ ನಾವೇ ಒಂದು ಉಪಾಯ ಹುಡುಕ್ಬೇಕು. ಪ್ರಭು, ನಿಮಗೆ ತಾರಕೇಶ್ವರನ್ ಎಲ್ಲಾ ಪಾಪನೂ ತಿಳಿದಿದೆ. ಮತ್ ನೀವೇ ಸ್ವತಃ ಅವನಿಗೆ ಶಿಕ್ಷೆ ಯಾಕೆ ಕೊಡಬಾರ್ದು? ಒಂದ್ ವೇಳೆ ನಾನೇ ತಾರಕೇಶ್ವರಂಗೆ ಶಿಕ್ಷೆ ಕೊಟ್ರಿ ಆಗ ಶಿವಾಂಗನಿಗೆ ಅದು ಅನ್ಯಾಯ ಆದಾಗೆ. ಪ್ರಭು, ಆದ್ರೆ ಅದು ಹೇಗೆ? ಯಾಕಂದ್ರೆ ಆಗ ತಾರಕೇಶ್ವರಂಗೆ ಯಾವತ್ತೂ ತಿಳ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅವನಿಗೆ ಯಾವ ಪಾಪಕ್ಕೆ ಶಿಕ್ಷೆ ಸಿಕ್ಕಿತ್ತಂತ. ಅದಕ್ಕೆ ಸರಿಯಾದ ಮಾರ್ಗ ಶಿವಂಗನೇ ತಾರಕೇಶ್ವರನ ಶಿಕ್ಷಿಸೋದು. ನಂಗೆ ಅರ್ಥವಾಗಿದೆ ಪ್ರಭು. ಯಾವ ಪ್ರಕಾರ ಎಲ್ಲಾ ಜೀವಿಗಳಿಗೂ ನೀವೇ ಕಾರಣರೋ, ಅದಕ್ಕೆ ನಿಮಿತ್ತರೋ, ಅದೇ ಪ್ರಕಾರ ಈ ತಾರಕೇಶ್ವರಂಗ್ ಶಿಕ್ಷೆ ಕೊಡೋಕೆ ನೀವು ಮಾತ್ರ ನಿಮಿತ್ತ ಆಗ್ಬೇಕು ಅಂತಿರೋದು. ನಡಿ ಗೆಳೆಯ. ನೋಡು, ಈ ಹುಡುಗನ್ ತಂದೆ ಸುರುಮುನಿ ಸಂಗೀತನ ಭಗವಂತ ಅನ್ಕೊಂಡಿದ್ರು. ಈಗ ಅವನ್ ಮಗನ್ ನೋಡು, ಸಂಗೀತನ ಭಿಕ್ಷೆ ಬೇಡೋ ಸಾಧನ ಮಾಡ್ಕೊಂಡ್ಬಿಟ್ಟ. ಇವ್ನ ಈ ರೀತಿ ಭಿಕ್ಷೆ ಬೇಡೋದನ್ನ ನೋಡಿ ಅವ್ರ ತಂದೆ ಆತ್ಮ ಅದೆಷ್ಟು ನೋವು ಪಡುತ್ತೋ. ಧಿಕ್ಕಾರ ಇಂಥ ಮಕ್ಕಳಿಗೆ. ತಗೋ ಮಗು ಭಿಕ್ಷೆ. ಆದ್ರೂ ನಿನ್ನ ಅಪ್ಪ ಮಾತ್ರ ಇಂಥ ಯೋಚನೆನೂ ಮಾಡಿರಲ್ಲ. ಅವರು ಕಲ್ಸಿರೋ ವಿದ್ಯೆನ ನೀನು ಈ ಥರ ಉಪಯೋಗಿಸಿ ಭಿಕ್ಷೆ ಬೇಡ್ತೀಯಾ ಅಂತ. ನನಗ್ ನಿಮ್ ಭಿಕ್ಷೆನೂ ಬೇಕಾಗಿಲ್ಲ, ನಿಮ್ ಸಹಾಯನೂ ಬೇಕಾಗಿಲ್ಲ. ಅಯ್ಯೋ, ಇವನಿಗೇನಾಯ್ತು? ಶಿವಂಗ, ಏನಾಯ್ತು? ನೀನ್ ಯಾಕೆ ಅಳ್ತಿದ್ಯಾ? ಭಿಕ್ಷೆ ಬೇಡಲ್ಲ ನಾನಿನ್ನು. ನನ್ನ ಅಪ್ಪ ಕಲ್ಸಿರೋ ವಿದ್ಯೆಗೆ ಇನ್ನು ಅವಮಾನ ಮಾಡಲ್ಲ. ನನ್ನಪ್ಪ ನನಗೆ ಎಷ್ಟು ಪ್ರೀತಿಯಿಂದ ಸಂಗೀತ ಕಲ್ಸಿದ್ರು. ಅವ್ರು ಬಯಸಿದ್ದು ನಾನು ಸಂಗೀತ ಕ್ಷೇತ್ರದಲ್ಲಿ ಅವರ ಹೆಸರು ಬೆಳೆಸೋದ್ನ. ಆದ್ರೆ ನಾನು ಸಾಹುಕಾರನ್ ಸಾಲ ತೀರ್ಸೋದಕ್ಕೆ ಅಪ್ಪ ಕಲ್ಸ್ಕೊಟ್ಟಿರೋ ವಿದ್ಯೆನ ಭಿಕ್ಷೆ ಬೇಡೋ ಸಾಧನ ಮಾಡ್ಕೊಂಡಿದ್ದೀನಿ. ಇಲ್ಲ ಶಿವಾಂಗ, ಸಮಾಧಾನ ಮಾಡ್ಕೋ ಶಿವಂಗ, ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಅಪ್ಪ ಏನ್ ಯೋಚನೆ ಮಾಡಿದ್ರು ಅಂದ್ರೆ ಕಾಶಿಯಲ್ಲಿ ಸಂಗೀತ ಸ್ಪರ್ಧೆನ ಅವ್ರು ಗೆದ್ಕೊಂಡು ಆ ಸಾಹುಕಾರನ್ ಸಾಲ ತೀರ್ಸ್ಬೇಕಂತ. ಆದ್ರೆ ಶಿವಂಗ, ನಿನ್ನ ತಂದೆಯವರು ಯೋಚಿಸಿದ್ದು ಸರಿಯಾಗಿತ್ತು. ಮತ್ತೆ ಅವರು ಎಷ್ಟು ಯೋಗ್ಯರಂದ್ರೆ ಅವ್ರ ಸಂಗೀತದಲ್ಲಿ ಯಾರನ್ನಾದ್ರೂ ಪರಾಜಯಗಳು
ಒಂದ್ ವೇಳೆ ನನ್ನಪ್ಪ ಅಷ್ಟು ಯೋಗ್ಯರಾದ್ರೆ ಅವ್ರಿಗಲ್ಲಿ ಏನಾಯ್ತು? ಅವ್ರು ಯಾಕ ಪಾತ್ರೆಲಿರೋ ವಿಷ ಕುಡಿದ್ರು? ನಿನ್ ಸಂದೇಹ ಖಂಡಿತವಾಗ್ಲೂ ಸತ್ಯನೇ ಗೆಳೆಯ. ನಿನ್ನ ಅಪ್ಪಂಗೆ ಅಲ್ಲಿ ಮೋಸ ಮಾಡಿದ್ರು. ಆ ದಿನ ಅವರು ಸಂಗೀತ ಸ್ಪರ್ಧೆಯಲ್ಲಿ ಗೆಲ್ತಿದ್ರು ಗೆಳೆಯ. ಆದ್ರೆ ನನ್ನ ಅಪ್ಪಂಗವ್ರು ಅಷ್ಟು ದೊಡ್ಡ ಮೋಸ ಮಾಡಿದ್ರ? ನಾನ್ ಆ ತಾರಕೇಶ್ವರ ಮಹಾರಾಜನ ಜೀವಂತ ಉಳಿಸೋದಿಲ್ಲ. ಶಿವಂಗ, ತಾಳ್ಮೆಯಿಂದಿರು. ಕೇವಲ ತಾರಕೇಶ್ವರನ ಅಂತ್ಯ ಮಾಡೋದ್ರಿಂದ ನಿನ್ನ ಅಪ್ಪನಿಗೆ ನ್ಯಾಯ ಸಿಗೋದಿಲ್ಲ. ಇನ್ನೇನ್ ಮಾಡ್ಲಿ ನಾನು? ಹೇಗ್ ನ್ಯಾಯ ಕೊಡಿಸ್ಲಿ ನನ್ನ ತಂದೆಗೆ? ಗೆಳೆಯ, ನಿನ್ ತಂದೆಗೆ ನ್ಯಾಯ ಕೊಡೋದಕ್ಕೆ ಕೇವಲ ಒಂದೇ ದಾರಿ ಇರೋದು, ಮತ್ತೆ ಆ ದಾರಿನೇ ಸಂಗೀತದ್ದು. ನೀನು ತಾರಕೇಶ್ವರಂಗೆ ಸಂಗೀತ ಸ್ಪರ್ಧೆ ಒಪ್ಕೊಳ್ಳೋದಿಕ್ಕೆ ಆವಾಹನೆ ಕೊಡ್ಬೇಕು. ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅಮ್ಮನ ಒಪ್ಪಿಸ್ಬೇಕು. ಅಮ್ಮ, ನನ್ಗೆ ನಿಮ್ ದುಃಖ ಅರ್ಥ ಆಗುತ್ತೆ. ಶಿವಾಂಗನ ಸುರಕ್ಷತೆ ಬಗ್ಗೆ ನಿಮ್ಮ ಭಯ ಸರಿಯಾಗಿದೆ. ಆದ್ರೆ ಒಂದ್ ಬಾರಿ ಶಿವಾಂಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಗೆ ಅವನ ದುಃಖ, ಅವನ ಹೃದಯದ ನೋವು ಎಲ್ಲ ಅರ್ಥ ಆಗ್ಬಿಡುತ್ತೆ. ಕೃಷ್ಣ, ನೀನ್ ಏನ್ ಹೇಳ್ತಾ ಇದೆಯೋ ಅದು ನನಗೆ ಅರ್ಥ ಆಗ್ತಿದೆ. ಆದ್ರೆ ಒಂದ್ ವೇಳೆ ನನ್ನ ಮಗನಿಗೆ ಏನಾದ್ರೂ ಆದ್ರೆ ನಾನು ಬದುಕಿದ್ದು ಸತ್ತ ಹಾಗೇನೆ. ಅಮ್ಮ, ಆದ್ರೆ ಶಿವಾಂಗನಿಗೆ ತನ್ನ ತಂದೆ ಋಣ ತೀರ್ಸೋಕಾಗ್ದಿದ್ರಿ ಅವನು ಯಾವತ್ತೂ ತನ್ನನ್ನ ಕ್ಷಮಿಸ್ಕೊಳಕ್ಕಾಗೋದಿಲ್ಲ. ನಿಮ್ಗೆ ಇಷ್ಟ ಇದೆಯಾ ನಿಮ್ಮ ಮಗ ಇಷ್ಟು ದೊಡ್ಡ ಭಾರನ ಹೊತ್ಕೊಳ್ಳೋದು? ಅಮ್ಮ, ನಿಮ್ಗೆ ಅನ್ಸೋದಿಲ್ವಾ ಯಾರು ಶಿವಾಂಗನ ಜೀವನದಲ್ಲಿ ವಿಷ ಹಾಕಿದರು? ಯಾರು ನಿಮ್ಮ ಗಂಡನ ಸಾವಿಗೆ ಕಾರಣನೋ? ಯಾರಿಂದ ಇದೆಲ್ಲ ಆಯ್ತು? ಆ ಧರ್ಮಿ ಪಾಪಿಗೆ ಅವನ ಕಾರ್ಯಕ್ಕೆ ಶಿಕ್ಷೆ ಸಿಗ್ಬೇಕಲ್ವಾ? ಕೃಷ್ಣ, ನಾನ್ ನನ್ನ ಗಂಡನಂತೂ ಕಳ್ಕೊಂಡಾಗಿದೆ. ಆದ್ರೆ ಮತ್ತೆ ಈಗ ಅದೇ ಸಂಗೀತದಿಂದ ನಾನ್ ನನ್ನ ಮಗನ್ನು ಕಳ್ಕೊಳ್ಳೋದಾ? ಅಮ್ಮ, ಒಂದ್ ವೇಳೆ ಇವತ್ ನನ್ನ ಅಪ್ಪನ ವಿಶ್ವಾಸ ಅವ್ರ ನ್ಯಾಯಕ್ಕೋಸ್ಕರ ಹೋರಾಡ್ದಿದ್ರೆ ಆಗ ಆ ತಾರಕೇಶ್ವರ ಹೀಗೆ ಅದೆಷ್ಟು ಅಪ್ಪಂದ್ರನ್ನ ವಂಚನೆಯಿಂದ ಸಾಯಿಸ್ತಾನೋ, ಈಗೇನೆ ಅದೆಷ್ಟು ಹೆಂಡ್ತಿರ್ ತಮ್ಮ ಗಂಡನ ಕಳ್ಕೋತಾರೋ, ಎಷ್ಟು ಮಕ್ಕಳು ತಮ್ಮ ತಂದೆನ ಕಳ್ಕೋತಾರೋ. ಮಗು, ಆದ್ರೆ ಅದು ಸಾಧ್ಯನೇ ಇಲ್ವಲ್ಲ. ನೀನ್ ಆ ತಾರಕೇಶ್ವರನನ್ನು ಹೇಗ್ ಸೋಲಿಸ್ತೀಯ? ಅಮ್ಮ, ಹಾಗಾಗ್ಲೇಬೇಕಂತಿಲ್ಲ. ಆದ್ರೆ ಅಪ್ಪನ ಋಣ ತೀರ್ಸೋದಕ್ಕೆ ಮತ್ತೆ ನಿಮ್ಮನ್ನ ಸಾಕಾರನಿಂದ ಕಾಪಾಡೋಕೆ ಇದಕ್ಕಿಂತ ಒಳ್ಳೆ ಮಾರ್ಗ ಇಲ್ಲ ಅಮ್ಮ. ಈಗಿರೋದೊಂದೇ ದಾರಿ ಅಮ್ಮ. ಅಮ್ಮ, ಅಪ್ಪ ನನ್ಗೆ ಹೇಳಿದ್ರು ಈ ಸಂಗೀತನ ಯಾವತ್ಕೂ ಬಿಡ್ಬೇಡ ಅಂತ. ಅದನ್ನೇ ನಿಮ್ಮಲ್ಲಿ ಬೇಡ್ಕೊಳ್ಳೋದು. ನನ್ಗೆ ಅಪ್ಪನ ಮಾತನ್ನ ಉಳಿಸ್ಕೊಳಕ್ ಬಿಡಿ, ನನ್ನನ್ನ ಕಾಶಿಗೆ ಹೋಗಕ್ ಬಿಡಿ ಅಮ್ಮ. ಮಗು, ನಾನು ಇಲ್ಲಿವರೆಗೂ ನಿನ್ನ ಪುಟ್ಟ ಮಗು ಅಂದ್ಕೊಂಡಿದ್ದೆ. ಆದ್ರೆ ಇವತ್ತು ನಿನ್ನ ಅಪ್ಪನ ಹಾಗೆ ಮಾತಾಡ್ತಾ ಇದ್ಯಾ. ನನ್ಗನ್ನಿಸ್ತಾ ಇದೆ ಈಗ ಅವ್ರು ಇದ್ದಿದ್ರೆ ಇದನ್ನೇ ಬಯಸ್ತಿದ್ರು. ಹೋಗು ಮಗು, ನೀನ್ ನಿನ್ ತಂದೆಗೆ ನ್ಯಾಯ ಕೊಡಿಸಿ ಇಲ್ಲಿಗೆ ಬರಬೇಕು, ಮತ್ತೆ ಸಾಧಿಸಿ ತೋರಿಸ್ಬೇಕು ಅವ್ರ ಜೀವನ ವ್ಯರ್ಥ ಆಗ್ಲಿಲ್ಲ ಅಂತ. ಮಗು, ನೀನು ಹುಷಾರು. ಹರಿಯೋಂ. ಬೇಕಾದಾಗ ದುಡ್ಡು ಕೊಡ್ತೀನಿ, ಬಡ್ಡಿ ಸಮೇತ ಕಿತ್ಕೋತೀನಿ. ಅಯ್ಯೋ, ನಿಲ್ಲಿ ಸಂಗೀತ ತಜ್ಞ ಮಹೋದಯರೇ, ಎಲ್ಲಿಗೆ ಹೊರಟಿದ್ದೀರಾ ನೀವು? ನಾನು ಕಾಶಿಗೆ ಹೋಗ್ತಿದ್ದೀನಿ. ಮತ್ತೆ ಸಂಗೀತ ಸ್ಪರ್ಧೆಯಲ್ಲಿ ಗೆದ್ಕೊಂಡು ಬಂದು ನಿಮ್ ಎಲ್ಲಾ ಸಾಲ ತೀರಿಸ್ತೀನಿ. ಮತ್ತೆ ಅಲ್ಲಿವರೆಗೂ ನೀವು ಇಲ್ಲಿಗೆ ಬರೋ ಅವಶ್ಯಕತೆ ಏನಿಲ್ಲ. ಕೇಳಿಸ್ಕೊಂಡ್ಯಾ ಇಂದ್ರಾಣಿ? ಏನ್ ಹೇಳ್ತಾ ಇದ್ದಾನೆ ನಿನ್ನ ಮಗ? ನನ್ನ ಕೇಳಿದ್ರೆ ಇವನನ್ನ ಬಿಡಬೇಡ. ಮತ್ತೆ ಇವನು ನಿನ್ನ ಗಂಡನ ಹಾಗೆ ಸಾವಿನ ಬಾಯಿ ಒಳಗೆ ಹೋಗ್ಬಿಡ್ತಾನೇನೋ. ಸಾಹುಕಾರ, ಇವನು ನನ್ ಮಗ. ಇವನ್ ಚಿಂತೆ ನೀನ್ ಮಾಡೋ ಅವಶ್ಯಕತೆ ಇಲ್ಲ. ಹರಿಯೋಂ. ಅವ ಎಂತ ಮಾತು? ಚಿಂತೆ ಯಾಕೆ ಮಾಡಬಾರ್ದ? ಒಂದ್ ವೇಳೆ ಇವನಿಗೂ ಏನಾದ್ರೂ ಆಗ್ಬಿಟ್ರೆ ಆಗ ನನ್ನ ಸಾಲ ಯಾರು ತೀರಿಸ್ತಾರೆ? ನೀನಾ? ಸೌಕಾರರಿ, ಹಣದ ದುರಾಸೆಯಲ್ಲಿ ನೀವು ನಿಮ್ಮ ಮಾನವೀಯತೆ ಮರ್ತು ಬಿಟ್ರ? ಈಗ ನೀನ್ಯಾರು ಹೇಳು? ನಿಮ್ಮ ಪರಿಚಯ ಆಗ್ಲಿ. ಒಂದ್ ವೇಳೆ ನಾನು ನನ್ನ ಪರಿಚಯ ಹೇಳ್ಕೊಂಡ್ರೆ ಆಗ ನೀವು ನಿಮ್ಮ ಪರಿಚಯನೇ ಮರ್ತು ಬಿಡ್ತೀರಾ. ಈಗ ನೀವು ಇಷ್ಟೇ ತಿಳ್ಕೊಂಡ್ರೆ ಸಾಕು. ನೀವೇನಾದ್ರೂ ಈ ಪರಿವಾರದಲ್ಲಿರೋ ಯಾರಿಗೆ ಅಹಿತ ಮಾಡಿದ್ರು ಮುಂದೆ ನಿಮ್ಗಂತೂ ಒಳ್ಳೇದಾಗೋದಿಲ್ಲ.
ಅಯ್ಯೋ, ನಾನು ಹೆದರ್ಕೊಂಡೆ. ನೋಡು ಹುಡುಗ, ನಾನು ಕೂಡ ಈ ಪರಿವಾರಕ್ಕೆ ಒಳ್ಳೇದೇ ಬಯಸೋದು. ಆದರೆ ಒಬ್ಬ ಸಾಹುಕಾರ ತನ್ನ ಹಣವನ್ನ ತ್ಯಜಿಸೋಕ್ಕಾಗಲ್ಲ ಅಲ್ವಾ? ಈಗ ನೀನೇ ಹೇಳ್ಬಿಡು, ಒಂದ್ ವೇಳೆ ಹುಲಿ ಜಿಂಕೆನ ಗೆಳೆಯನ್ ಮಾಡ್ಕೊಂಡ್ರೆ ಆಮೇಲೆ ತಿನ್ಬೇಕು? ನಮ್ಗೆ ನಿನ್ ಗೆಳ್ತನ ಬೇಕಾಗಿಲ್ಲ ಸಾವ್ಕಾರ. ನಾಳೆ ಬಾ, ಮತ್ತೆ ನನ್ಗೆ ಎಷ್ಟು ಕೊಡ್ಬೇಕೋ ಕೊಡ್ತೀನಿ. ಇಷ್ಟೊಂದು ವಿಶ್ವಾಸ? ಆಗ್ಲಿ ಶಿವಾಂಗ, ಹಾಗಿದ್ರೆ ನಾನು ನಾಳೆನೆ ಬರ್ತೀನಿ, ಪೂರ್ತಿ ಸಿದ್ಧತೆಗಳನ್ನ ಮಾಡ್ಕೊಂಡು. ಆದ್ರೆ ಒಂದು ವಿಷಯ ನಿನಗೆ ಗೊತ್ತಿರ್ಲಿ, ಒಂದು ವೇಳೆ ನೀನು ನಾಳೆ ನನ್ನ ಸಾಲನ ತೀರಿಸ್ತಿದ್ರೆ ನಾನು ನಿನ್ನ ಪ್ರೀತಿಯ ಅಮ್ಮನ್ನ ಮದುವೆ ಮಾಡ್ಕೋತೀನಿ. ಸೌಕಾರರಿ, ನಿಮ್ಮ ನಾಲಿಗೆನ ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ತಪ್ಪು ನಾಲ್ಗೆ ಮಾಡಿದ್ರು ಮನುಷ್ಯರೇ ಶಿಕ್ಷೆ ಅನುಭವಿಸ್ಬೇಕು. ನಡಿ ಗೆಳೆಯ. ಹೇಳಿದ್ನಲ್ಲ ಸೌಕಾರರಿ, ನಾಲಿಗೆ. ಶಿವಾಂಗ, ಇವನೇ ಆಧರ್ಮಿ. ಇವನೇ ನಿನ್ನ ಅಪ್ಪನಿಗೆ ಮೋಸದಿಂದ ವಿಷ ಕೊಡಿಸಿದ್ದು. ಏನಾಯ್ತು ಮಕ್ಕಳೇ, ನೀವು ಪುನಃ ಕಾಶಿಗೆ ಬಂದ್ಬಿಟ್ರಿ? ತಾರಕೇಶ್ವರ ಮಹಾರಾಜ, ನಾನು ಹೇಳಿದ್ನಲ್ವಾ ನಿಮ್ಗೆ ನನ್ನ ಪ್ರತೀಕ್ಷೆ ಮಾಡೋಕೆ, ಅದೇ ರೀತಿ ನಾವು ನಿನ್ ಜೊತೆ ಸ್ಪರ್ಧೆ ಮಾಡೋಕೆ ಅಂತ ಬಂದಿದ್ದೀವಿ. ಅಯ್ಯೋ ಮಗು, ನಾನೇನೋ ಹಾಗೆ ತಮಾಷೆಗೆ ಅಂತ ಹೇಳಿದ್ದು, ನನ್ ಜೊತೆ ಸ್ಪರ್ಧೆ ಮಾಡು ಅಂತ. ನೀನೇನೋ ಅದನ್ನೇ ನಿಜ ಅನ್ಕೊಂಡ್ಬಿಟ್ಯಾ? ಅಯ್ಯೋ, ಇಲ್ಲಿ ಸಂಗೀತದ ಸ್ಪರ್ಧೆ ಅಷ್ಟೇ ಆಗೋದು, ಯಾವುದೋ ಮಕ್ಕಳಾಡೋ ಆಟ ನಡೆಯೋದಲ್ಲ. ಕಲೆಯ ಮೂಲ್ಯ ಒಬ್ಬರ ಆಯಾಸದಿಂದ ಅಲಿಯೋಕೆ ಹೋಗ್ಬಾರ್ದು. ಸ್ವರ ಸಾಮ್ರಾಟ, ಬಹಳ ದೊಡ್ಡ ದೊಡ್ಡ ಮಾತನ್ನೇ ಆಡ್ತಾ ಇದೆಯಲ್ಲಪ್ಪ ನೀನು. ಸರಿ ಬಿಡು, ಈಗ ಹೇಳು, ಯಾರು ನನ್ನ ಜೊತೆಗೆ ಸ್ಪರ್ಧೆ ಮಾಡೋರು? ನಾನ್ ಮಾಡ್ತೀನಿ. ಮಗು, ನಿನಗ್ ಗೊತ್ತಿದ್ಯಾ ನನ್ ಜೊತೆ ಸ್ಪರ್ಧೆ ಮಾಡೋದರ ಅರ್ಥ ಏನು ಅಂತ? ಯಾರು ನನ್ನಿಂದ ಸೋತು ಹೋಗ್ತಾನೋ ಅವನು ತಟ್ಟೆಲಿರೋ ವಿಷ ಸೇವಿಸಬೇಕು. ಹೀಗೂ ಆಗ್ಬೋದಲ್ವಾ? ಅಲ್ಲಿರೋ ವಿಷನ ಕುಡಿಯೋ ಸರ್ದಿ ಈ ಸಲ ನಿಮ್ದಾದ್ರೆ? ಸರಿ, ಸೋತು ಹೋದ್ರೆ ನಾನು 7 ಚಿನ್ನದ ಇಟ್ಟಿಗೆ ಕೊಡುವ ವಚನ ಕೊಟ್ಟಿದ್ದೀನಿ. ಯಾಕೆ ತಾರಕೇಶ್ವರ ಮಹಾರಾಜ? ಅಲ್ಲೋ, ನಿಮ್ಗೆ ಸಾಯೋದಿಕ್ಕೆ ಭಯ ಆಗಲ್ಲ ತಾನೆ? ಒಂದ್ ವೇಳೆ ಭಯ ಆಗಲ್ಲ ಅಂದ್ರೆ ಆಟ ಸಮಾನವಾಗಿ ಆಡ್ಬೇಕಾಗುತ್ತೆ. ಒಂದ್ ವೇಳೆ ನೀವು ಸೋತೋಗ್ಬಿಟ್ರೆ ಆಗ ನೀವು ಅಲ್ಲಿರೋ ವಿಷ ಸೇವಿಸ್ಬೇಕು. ಬಾಲಕ, ನಿನಗೆಷ್ಟು ಗೊತ್ತಿದೆ ಸಂಗೀತದ ಬಗ್ಗೆ? ನನ್ನ ಸೋಲ್ಸೋ ದೊಡ್ಡ ಕನ್ಸು ಹೊತ್ಕೊಂಡು ಸುಮ್ಮನೆ ಬಂದ್ಬಿಟ್ಟಿಯಾ? ಸಂಗೀತನ ಕಲಿಬೇಕಾದವರು ಯಾರೊಳಗೆ ಸಂಗೀತ ಇಲ್ವೋ ಅವರು. ಯಾಕಂದ್ರೆ ಕೋಗಿಲೆಯ ಕಂಠದಲ್ಲಿ, ಅಲೆಗಳಲ್ಲಿ, ಎಲೆಗಳ ಹೊಯ್ದಾಟಗಳಲ್ಲಿ ಎಲ್ಲ ಕಡೆ ಇದೆ ಸಂಗೀತ. ಈಗ ನೀವೇ ಮಾತಾಡ್ಬೇಕು ತಾರಕೇಶ್ವರ ಮಹಾರಾಜ. ನಿಮ್ಗೆ ನಮ್ಮ ಸವಾಲು ಒಪ್ಗೆನಾ ಅಥವಾ ಇಲ್ವಾ? ಸತ್ತು ಹೋಗ್ಬಿಡ್ತಾನೆ ಈ ಬಾಲಕ. ಇವನನ್ನ ಇಲ್ಲಿ ಕರ್ಕೊಂಡು ಬಂದ್ರಲ್ಲ. ಆದ್ರೆ
ನಾನೇನ್ ಮಾಡ್ಲಿ? ಹೇಗೂ ಇವನಿಗೆ ಸಾವು ಒಪ್ಪಿಗೆ ಇದ್ಮೇಲೆ ನನ್ಗೂ ನಿಮ್ಮ ಸವಾಲು ಒಪ್ಪಿಗೆ ಇದೆ. ನಾಳೆ ಮುಂಜಾನೆ ಇಲ್ಲಿ ಇದೇ ಕಾಶಿಘಟ್ಟದಲ್ಲಿ ನಿನ್ನ ಜೀವನ ಮತ್ತು ಮೃತ್ಯುವಿನ ನಿರ್ಣಯವಾಗತ್ತೆ. ತಾರಕೇಶ್ವರ ಮಹಾರಾಜ, ನಾಳೆ ಈ ಕಾಶಿಯಲ್ಲಿ ಸತ್ಯದ ಸೂರ್ಯ ಉದಯಸ್ಥಾನ. ಮತ್ತೆ ನಾಳೆ ಧರ್ಮದ ವಿಜಯವಾಗುತ್ತೆ, ಮತ್ತೆ ನಿನ್ನ ಅಧರ್ಮದ ಪರಾಜಯ. ಹುಡುಗ, ಒಂದು ವೇಳೆ ಭಯ ಆಗ್ತಾ ಇದ್ರೆ ನೀನು ಈಗ್ಲೂ ಈ ಸ್ಪರ್ಧೆಯಿಂದ ಹೊರಗೆ ಹೋಗಬಹುದು. ಭಯ ಆಗೋದು ಯಾರು ಅಧರ್ಮ ಮಾಡ್ತಾರೋ ಅವರಿಗೆ. ಆದ್ರೆ ಚಿಂತೆ ಮಾಡೋದು ಬೇಡ ತಾರಕೇಶ್ವರ ಮಹಾರಾಜ. ಇವತ್ತು ನಿನ್ನ ಸೋಲ್ಸೋದ್ರ ಜೊತೆಗೆ ನಿನ್ ಭಯ ಕೂಡ ಅಂತ್ಯ ಆಗತ್ತೆ. ಅದ್ಭುತ, ಅದ್ಭುತ ಸ್ವರ. ಮಹಾರಾಜ, ಈ ಹುಡುಗ ಮೊದಲ ಆಲಾಪದಲ್ಲೇ ತೋರಿಸಿದಾನೆ, ಇವನು ಸಂಗೀತದ ಮಹಾಜ್ಞಾನಿನೇ. ಆದ್ರೆ ತಾರಕೇಶ್ವರ ಮಹಾರಾಜನ ಸ್ವರ ಸಾವಿನ ಸ್ವರವಿದ್ದಂತೆ. ಯಾರೇ ತಾರಕೇಶ್ವರನ ಎದುರು ಮಹಾಜ್ಞಾನಿಯಾಗುವ ಪ್ರಯತ್ನ ಮಾಡಿದ್ರು ಅವನು ಸಾಯ್ತಾನೆ. ಹೇ ಮಾತೆ ಸರಸ್ವತಿ, ಇವತ್ತು ನೀವು ಶಿವಾಂಗನ ಕಂಠದಲ್ಲಿ ವಾಸ ಮಾಡಲೇಬೇಕು. ಒಂದ್ ವೇಳೆ ಇವತ್ತು ಇವನ ಸ್ವರಕ್ಕೆ ಏನೇ ಆದ್ರೂ ಸಂಗೀತದ ಮೇಲೊಂದೇ ಅಲ್ಲ, ಜೊತೆಗೆ ಭಕ್ತಿ ಮೇಲೇನು ವಿಶ್ವಾಸನೂ ನಾಶವಾಗುತ್ತೆ. ನೀವೇ ಸಹಾಯ ಮಾಡಬೇಕು ದೇವಿ. ಹೇ ನಾರಾಯಣ, ನನ್ನ ಮಗನ್ನ ರಕ್ಷಣೆ ಮಾಡಿ ಅವನನ್ನ ಈ ಸಂಗೀತ ಸ್ಪರ್ಧೆಯಲ್ಲಿ ವಿಜಯನಾಗೋ ಹಾಗೆ ಮಾಡಿ, ಮತ್ತೆ ನನ್ನ ಗಂಡನ ಅಂತಿಮ ಇಚ್ಛೆನ ಪೂರ್ತಿ ಮಾಡಿ ನಾರಾಯಣ, ಪೂರ್ತಿ ಮಾಡಿ.
ಎಂಥ ಕಂಠ ಇದೆಯಪ್ಪ ಈ ಬಾಲಕನ್ಗೆ. ಅನ್ಸತ್ತೆ ಸಾಕ್ಷಾತ್ ಮಾತೆ ಸರಸ್ವತಿ ಇವನ ಕಂಠದಲ್ಲಿ ವಾಸಿಸ್ತಿದ್ದಾಳೆ. ಏನಾಯ್ತು? ನೀವು ಯಾಕಿಷ್ಟು ಚಿಂತೆಯಲ್ಲಿದ್ದೀರಿ? ಅದೇ ಸ್ವರ, ಅದೇ ತಾಳ. ಇವನು ಸುರಮುನಿಯ ಪುತ್ರನೇ. ಅವನನ್ನ ನಾನು ಮೋಸದಿಂದ ಸೋಲಿಸಿ ವಿಷ ಕುಡಿಸಿದೆ. ಈಗೇನ್ ಮಾಡೋದು? ಏನ್ ಮಾಡೋದ? ಇವನ ತಂದೆಯ ಸ್ಥಿತಿ ಏನಾಗಿತ್ತೋ ಅದೇ ಸ್ಥಿತಿ ಇವನಿಗೂ ಆಗುತ್ತೆ. ಇವನು ಸಾಯ್ತಾನೆ. ಆದ್ರೆ ಅಲ್ಲಿಯವರೆಗೂ ಇಲ್ಲಿ ನಡೀತಾ ಇರಲಿ ಇವನ ಸಂಗೀತದ ಜ್ಞಾನ ಪ್ರದರ್ಶನ. ಇವನ್ ಪೂರ್ತಿಯಾಗಿ ಸಂಗೀತಜ್ಞ ಸುರುಮನಿ ರೀತಿಲೇ ಹಾಡ್ತಿದ್ದಾನೆ. ಹರಿಯೋಂ. ಸಾಹುಕಾರ, ಇದೆಂತ ದುರ್ವರ್ತನೆ? ದುರ್ವರ್ತನೆ ಅಲ್ಲ ಇಂದ್ರಾಣಿ, ಉಡುಗೊರೆ. ನಿನ್ನೆ ನಾನು ನೋಡ್ಕೋ, ಅದೆಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ನೀನಿ ಹೊಸ ಸೀರೆಯಲ್ಲಿ. ನನಗ್ ನೀನ್ ಕೊಡೋ ಯಾವ ಉಡುಗೊರೆ ಅವಶ್ಯಕತೆನೂ ಇಲ್ಲ. ಅಯ್ಯೋ ಇಂದ್ರಾಣಿ, ಇವತ್ತಲ್ಲ ಅಂದ್ರೂ ನಾಳೆ ನೀನು ನಾನು ಕೊಡೋ ಸೀರೆನ ಉಟ್ಕೊಳ್ಳೇಬೇಕು. ಅದಕ್ಕೇನೆ ನಾನು ಹೇಳ್ತಾ ಇರೋದು, ಯಾವ ರೀತಿ ನೀನು ನನ್ನ ಹತ್ರ ಸಾಲ ತಗೊಂಡ್ಯೋ ಅದೇ ರೀತಿನೇ ಈ ಉಡುಗೊರೆನು ಸ್ವೀಕಾರ ಮಾಡು. ಸಾಹುಕಾರ, ಇಂಥ ಕನ್ಸ್ ಕಾಣೋದನ್ನ ಸಾಕ್ ಮಾಡು. ಈ ಅಧರ್ಮ ಯಾವತ್ತೂ ನಡೆಯಲ್ಲ. ಅಯ್ಯೋ ಇಂದ್ರಾಣಿ, ನಿನ್ನ ಮಗ ತಾರಕೇಶ್ವರ ಮಹಾರಾಜನ ಹತ್ರ ಹೋಗಿದ್ದು ಮತ್ತೆ ಅವನ ಜೊತೆ ಸ್ಪರ್ಧೆನ ಮಾಡೋದ್ರ ಅರ್ಥ ನಿನ್ಗೆ ಬಹಳ ಚೆನ್ನಾಗಿ ಗೊತ್ತಲ್ವಾ? ಅರ್ಥಾತ್ ಸಾಕ್ಷಾತ್ ಮೃತ್ಯು. ಸಾಹುಕಾರ, ಒಳ್ಳೇದನ್ ಮಾತಾಡಿ. ಸರಿ, ಹಾಗಾದ್ರೆ ಕೇಳು. ಒಂದ್ ವೇಳೆ ನಿನ್ ಮಗನು ನಿನ್ ಗಂಡನ ಹತ್ರ ಹೊರಟು ಹೋದ್ರೆ ನೀನಾಗ ಒಂಚೂರು ಚಿಂತೆ ಮಾಡಬೇಡ. ಈ ಸಾಹುಕಾರ ಇದಾನಲ್ವಾ, ನಿನ್ನ ಮಗನ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆನ ನಾನ್ ಮಾಡ್ಕೊಡ್ತೀನಿ. ಮತ್ತೆ ಇದಕ್ಕಾಗಿ ನಾನು ನಿನ್ನಿಂದ ಏನೂ ಪಡೆಯೋದಿಲ್ಲ. ನಿನ್ಗಂತೂ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ವಾ ನಾನೇನು ಅಂತ. ಸಾಹುಕಾರ, ನಿನಗೆಷ್ಟು ಧೈರ್ಯ ಇರಬೇಕು? ಒಬ್ಬ ತಾಯಿಯ ಎದುರು ಅವಳ ಮಗನ ಸಾವಿನ ಬಗ್ಗೆ ಮಾತಾಡ್ತೀಯಾ? ಹೊರಟು ಹೋಗ ಇಲ್ಲಿಂದ. ಮೂರ್ಖ ಹಿಂಸೆ, ನಾನು ನಿನ್ನ ನನ್ನ ಧರ್ಮಪತ್ನಿ ಮಾಡ್ಕೋಬೇಕು ಅಂತಿದ್ದೆ. ಆದ್ರೆ ಈಗ ನಾನು ನಿನ್ನ ದಾಸಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಸಾಹುಕಾರನೇ ಅಲ್ಲ. ಎಲ್ಲ ನೋಡಿ ನೋಡಿ, ಸ್ವರ ಸಾಮ್ರಾಟ ತಾರಕೇಶ್ವರ ಮಹಾರಾಜನ ಆಲಾಪ ನಿಂತು ಹೋಗಿದೆ. ಶಿವಾಂಗ ಗೆದ್ದಿದ್ದಾನೆ. ಶಿವಾಂಗನೇ ಇನ್ಮೇಲೆ ಸ್ವರ ಸಾಮ್ರಾಟ. ಸತಿ ಸಾಧ್ಯಂ ಸಮಾಚರಿತ್ ಅಂದ್ರೆ ಕೆಲ್ಸಕ್ಕೆ ತಕ್ಕ ಫಲ. ತಾರಕೇಶ್ವರ ಮಹಾರಾಜ ಅಧರ್ಮ ಒಂದ್ ಬಾರಿ ಗೆಲ್ಬೋದು, ಮತ್ತೆ ಮತ್ತೆ ಅಲ್ಲ. ಸ್ವರ ಸಾಮ್ರಾಟ ಶಿವಾಂಗನಿಗೆ, ಸ್ವರ ಸಾಮ್ರಾಟ ಶಿವಾಂಗನಿಗೆ, ಸ್ವರ ಸಾಮ್ರಾಟ ಶಿವಾಂಗನಿಗೆ, ಸ್ವರ ಸಾಮ್ರಾಟ ಶಿವಾಂಗನಿಗೆ. ಮೋಸ ಮಾಡಿದ್ದಾನೆ ಇವನು, ಯಾವುದೋ ಮಾಯ ಮಾಡಿದ್ದಾನೆ ಇವನು. ಇಲ್ದಿದ್ರೆ ಸ್ವರ ಸಾಮ್ರಾಟ ತಾರಕೇಶ್ವರನನ್ನ ಸಂಗೀತದಲ್ಲಿ ಯಾರು ಸೋಲ್ಸಕ್ಕಾಗೋದಿಲ್ಲ. ತಾರಕೇಶ್ವರ ಮಹಾರಾಜ, ಸತ್ಯ ಏನಂದ್ರೆ ಇಲ್ಲಿವರೆಗೂ ನೀವು ಮೋಸ ಮಾಡಿ ಗೆಲ್ತಿದ್ದಿದ್ದು.
ಆದ್ರೆ ಈಗ ನಿಮ್ಮ ಮೋಸ ಬಯಲಾಯ್ತು. ಯಾವ ಮೋಸದ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಇದು ನಿಜ ಅಲ್ವಾ? ಯಾವ ಸಂಗೀತ ಜ್ಞಾನದಿಂದ ನಿಮ್ಗೆ ಪರಾಜಿತವಾಗುವ ಭಯ ಆಗಿತ್ತು? ನೀವು ಅವರ ಮುಖಕ್ಕೆ ಸಿಂಧೂರ ಎರಚಿ ಅವರ ಸ್ವರದ ಖಂಡನೆ ಮಾಡಿದ್ರಲ್ವಾ? ಹುಡುಗ, ಸ್ವರ ಸಾಮ್ರಾಟ ತಾರಕೇಶ್ವರ ನಾನು. ಬೇಕಾದ ಹಾಗೆ ಆಟ ಆಡ್ತೀನಿ. ತಾರಕೇಶ್ವರ ಮಹಾರಾಜ, ಈಗ ನಿಮ್ಮ ಮೋಸ ಎಲ್ಲರ ಎದುರು ಬಂದಾಗಿದೆ. ನೀವು ಸೋತೋಗಿದ್ದೀರಾ. ಇಲ್ಲಿವರೆಗೂ ನೀವು ಯಾವ ಪಾತ್ರೆಯ ವಿಷನ ಎಲ್ರಿಗೂ ಕುಡಿಸ್ತಿದ್ರು, ಇವತ್ತು ಅದೇ ಪಾತ್ರೆ ವಿಷನ ನೀವು ಕುಡಿಬೇಕು. ಹೌದಾ ಹೌದಾ ಹೌದಾ. ಈಗ ಕರುವೆ ದನನ ಮೇಯಿಸುತ್ತಾ? ಬಾಲಕ, ಈ ಕಾಶಿ ನಗರಿ ನನ್ನದು. ಮತ್ತೆ ಇಲ್ಲಿ ನನ್ನ ಮಾತೆ ನಡೆಯೋದು. ಕೇಳಿ, ಬಂಧಿಸಿ ಬಿಡಿ ಈ ಬಾಲಕರನ್ನ. ನಿಲ್ಲಿ ಅಣ್ಣ, ನೀವೆಲ್ರೂ ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. ಸಂಗೀತ ಸ್ಪರ್ಧೆ ನಡೆಸೋ ಹೆಸರಲ್ಲಿ ಈ ಪಾಪಿ ಅಂತೂ ಅದೆಷ್ಟು ನಿರ್ದೋಷಿ ಜನರನ್ನ ಮೋಸದಿಂದ ಸಾಯಿಸಿದನೋ ಗೊತ್ತಿಲ್ಲ. ಧರ್ಮದ ನಗರಿ ಕಾಶಿಲಿ ಈ ವ್ಯಕ್ತಿ ನಿಮ್ಮ ಎದುರೇ ಇಷ್ಟು ದೊಡ್ಡ ಅಧರ್ಮ ಮಾಡ್ತಿದ್ರು. ಮತ್ತೆ ನೀವೆಲ್ರೂ ನೋಡ್ತಾ ಇದ್ದೀರಲ್ಲ. ಅಧರ್ಮ ಮಾಡೋದಲ್ಲ, ಜೊತೆಗೆ ಅದನ್ನ ನೋಡ್ತಂತೆ ಇದ್ರೆ ಅದು ಅಷ್ಟೇ ದೊಡ್ಡ ಅಧರ್ಮನೇ. ಒಂದ್ ವೇಳೆ ಇವತ್ತು ನೀವೆಲ್ರೂ ಈ ಪಾಪಿಗೆ ಶಿಕ್ಷೆ ಕೊಡ್ತಾ ಇದ್ರೆ ಆಗ ಈ ಅಧರ್ಮ ನಿಮ್ಮ ಜೀವನವನ್ನು ನಾಶ ಮಾಡ್ಬಿಡತ್ತೆ. ಕೃಷ್ಣ ಸತ್ಯ ಹೇಳ್ತಾ ಇದ್ದಾನೆ. ಇವನು ಸಂಗೀತದ ಹೆಸರಲ್ಲಿ ತುಂಬಾ ಅಧರ್ಮ ಮಾಡಿದಾನೆ. ಈ ಪಾಪಿಗೆ ಇವನ್ ಪಾಪಕ್ಕೆ ಶಿಕ್ಷೆ ಸಿಗ್ಲೇಬೇಕಿದೆ. ಶಿಕ್ಷೆ ಕೊಡ್ಲೇಬೇಕು. ನನ್ನ ಮೋಸನೂ ನಡೆಯಲ್ಲ, ನನ್ನ ಬಲನೂ ನಡೆಯಲ್ಲ. ಕೋಪದಲ್ಲಿರೋ ಈ ಜನರು ನನ್ನ ಹತ್ರ ಬರೋದಕ್ಕೂ ಮೊದಲೇ ನಾನಿಲ್ಲಿಂದ ತಪ್ಪಿಸ್ಕೊಳ್ಳೋದು ಒಳ್ಳೇದು. ಇಟ್ಕೊಳ್ಳಿ ಅವನ ಮಹಾರಾಜ. ತಾರಕೇಶ್ವರ, ನೀನು ಎಷ್ಟೋ ನಿರ್ದೋಷಿ ಸಂಗೀತಗಾರರನ್ನ ಮೋಸದಿಂದ ಸಾಯಿಸಿದ್ದೆ. ಇದರ ಶಿಕ್ಷೆ ನಿಂಗೆ ಸಿಗ್ಲೇಬೇಕು. ಏನ್ ನೋಡ್ತಿದ್ದೀರಾ? ಈ ವಿಷ ಇವನಿಗೆ ಕುಡಿಸಿ. ಈ ಶಿಕ್ಷೆ ವಿಧಾನನ ಇವನೇ ತಾನೇ ಮಾಡಿದ್ದು. ಈಗ ಈ ವಿಷ ಇವನ್ ಒಳಗಿರೋ ವಿಷನ ಸಾಯಿಸುತ್ತೆ. ಹರಿ ಓಂ. ಬೇಕಾದಾಗ ದುಡ್ಡು ಕೊಡ್ತೀನಿ, ಬಡ್ಡಿ ಸಮೇತ ಕಿತ್ಕೋತೀನಿ. ನೀನ್ ಮತ್ತೆ ಯಾಕೆ ಬಂದೆ? ನಾನು ಹೇಳಿರ್ಲಿಲ್ಲ. ತುಂಬಾನೇ ಕೇಳಿದೀನಿ ನಿನ್ ಮಾತ್ನ. ಮತ್ ನಾನ್ ಅನ್ಕೊಂಡೆ ನೀನ್ ನನ್ ಮಾತ್ನ ಕೇಳ್ತೀಯ ಅಂತ. ಆದ್ರೆ ಜನರು ಹೇಳೋದು ನಿಜಾನೇ. ಸ್ತ್ರೀಯರಿಗೆ ಬಲದ ಭಾಷೆನೇ ಅರ್ಥ ಆಗೋದು ಅಂತ. ಹಾಗೆ ಆಗ್ಲಿ, ಈಗ ಅದೇ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ ನಿಂಗೆ. ನೀನು ಏನ್ ಹೇಳ್ಬೇಕು ಅಂತಿದ್ಯಾ ಸಾವುಕಾರ? ನಾನು ನಿನ್ನ ಸಾಲನ ಬಿಟ್ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ಈಗ ನೀನು ನನ್ನ ಸಾಲನ ತೀರಿಸ್ಲೇಬೇಕು. ಹಿಡ್ಕೊಳ್ಳಿ ಇವಳನ್ನ. ನಾನೀಗ ಇವಳನ್ನ ದಾಸಿ ಮಾಡ್ಕೊಳ್ದೆ ಬಿಡಲ್ಲ. ನಡೀರಿ. ಬಿಡಿ ನನ್ನನ್ನ. ಇಲ್ಲ ಇಲ್ಲ ಇಲ್ಲ, ನನ್ನ ಸಾಯಿಸ್ಬೇಡಿ. ನನಗೆ ನನ್ನ ತಪ್ಪುಗಳನ್ನೆಲ್ಲ ಒಪ್ಕೋತೀನಿ. ನಾನು ಸಾಯಿಸ್ಬೇಡಿ. ಕೃಷ್ಣ, ನನ್ಗೆ ಸಾಯಕ್ಕಿಷ್ಟ ಇಲ್ಲ. ನನ್ಗೆ ಕ್ಷಮಿಸ್ಬಿಡು. ನಾನೆಲ್ಲ ಅಪರಾಧನೂ ಒಪ್ಕೋತೀನಿ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ಕೃಷ್ಣ. ನಾನು ಸ್ವರ ಸಾಮ್ರಾಟ ಆಗಿರೋ ಅಹಂಕಾರದಲ್ಲಿ ಎಲ್ಲವನ್ನೂ ಮರ್ತು ಬಿಟ್ಟಿದ್ದೆ. ನಾನು ಯಾವತ್ತೂ ಇಂಥ ಅಪರಾಧ ಮಾಡೋದೇ ಇಲ್ಲ ಕೃಷ್ಣ. ನನ್ನನ್ನು ಕ್ಷಮಿಸ್ಬಿಡು. ಒಂದ್ ವೇಳೆ ಕ್ಷಮೆನೇ ಕೇಳೋದಾದ್ರೆ ಈ ಶಿವಾಂಗನ ಹತ್ರ ಕೇಳು. ನೀನು ಇವನ ತಂದೆನೇ ಕೊಂದಿದ್ದು. ಶಿವಾಂಗ ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ತಂದೆನ ಸಾಯಿಸಿದ್ದೀನಿ. ಅಹಂಕಾರದಲ್ಲಿ ನಾನು ಅಂಧನಾಗ್ಬಿಟ್ಟಿದ್ದೆ. ನನಗೇನು ಬೇಕಾಗಿಲ್ಲ. ನಾನು ಕಾಶಿ ಊರನ್ನೇ ಬಿಟ್ಟು ಹೊರಟೋಗ್ಬಿಡ್ತೀನಿ. ಆದ್ರೆ ನೀನ್ ನನ್ನನ್ನು ಕ್ಷಮಿಸ್ಬಿಡು.
ಇನ್ಮುಂದೆ ಇವನು ಯಾವತ್ತೂ ಮಾತಾಡಲ್ಲ ಅನ್ಸುತ್ತೆ. ಇವನ ಅಪರಾಧಕ್ಕೆ ಭಗವಂತನೇ ಶಿಕ್ಷೆ ಕೊಟ್ಟಿದ್ದಾನೆ. ತಾನೇ ಸ್ವರ ಸಾಮ್ರಾಟ ಅನ್ಕೊಳ್ತಿದ್ದವರಿಗೆ ಅವ್ರ ಧ್ವನಿ ಬಿದ್ದೋಗದೆ ಅವ್ರಿಗೆ ಸಿಗೋ ದೊಡ್ಡ ಶಿಕ್ಷೆ. ಶಿವಾಂಗ, ಈ ಚಿನ್ನದ ಇಟ್ಟಿಗೆಯ ಪುರಸ್ಕಾರಕ್ಕೆ ಅರ್ಹಾಧಿಕಾರಿ ನೀನೇನೆ. ಈಗ ನಮ್ಮ ನಿಜವಾದ ಸ್ವರ ಸಾಮ್ರಾಟ ನೀವೇ. ಹೇಳಿ ಸ್ವರ ಸಾಮ್ರಾಟ ಶಿವಾಂಗನಿಗೆ, ಹೇಳಿ ಸ್ವರ ಸಾಮ್ರಾಟ ಶಿವಾಂಗನಿಗೆ. ನಾನೇನೇ ಆದ್ರೂ ನನ್ನ ಅಪ್ಪನ ಕಾರಣದಿಂದಲೇ. ನನ್ನ ಈ ಗೆಲುವು ನನ್ನ ಅಪ್ಪಂಗೆ ಸೇರ್ಬೇಕು. ಶಿವಾಂಗ, ಇವತ್ತು ನಿನ್ನ ತಂದೆಯ ಆತ್ಮ ಎಲ್ಲೇ ಇದ್ರೂ ಅವ್ರಿಗೆ ನಿನ್ನ ಮೇಲೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಿನ್ನ ಕಲೆಯಿಂದ, ಈ ಸಂಗೀತದಿಂದ ಈ ತಾರಕೇಶ್ವರನ ಪರಾಜಿತಗೊಳಿಸಿ ತಂದೆಗೆ ನ್ಯಾಯ ಕೊಡಿಸಿದ್ಯಾ. ಹೋಗು ಶಿವಂಗ, ನಿನ್ನ ಅಮ್ಮ ನಿನ್ನ ಪ್ರತೀಕ್ಷೆ ಮಾಡ್ತಿರ್ತಾಳೆ, ನಿನ್ಗೋಸ್ಕರನೇ ಕಾಯ್ತಿರ್ತಾಳೆ. ಹಾ, ಮನೆಗೋಗಿ ಎಲ್ಲದಕ್ಕೂ ಮೊದಲು ನಾನು ಆ ದುರಾಸೆಯ ಸೌಕರ್ಯನ ಸಾಲ ತೀರ್ಸ್ಬೇಕು. ಆದ್ರೆ ಗೆಳೆಯ, ಇದೆಲ್ಲ ನೀನ್ ಇಲ್ದೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅರ್ಥನೇ ಆಗ್ತಿಲ್ಲ. ನಾನು ನಿನ್ಗೆ ಹೇಗೆ ಆಭಾರಿ ಆಗಿರ್ಲಿ? ನನ್ನ ನಿನ್ ಗೆಳೆಯನು ಅಂತೀಯ, ಮತ್ತೆ ಧನ್ಯವಾದನೂ ಹೇಳ್ಬೇಕಂತೀಯಲ್ಲ. ನಡಿ ಗೆಳೆಯ, ಈಗ ನಾವು ವೃಂದಾವನಕ್ಕೆ ಹೊರಡಬೇಕಿದೆ. ಇಲ್ದಿದ್ರೆ ಅಮ್ಮ ನನ್ನನ್ನ ಯಾವತ್ತೂ ಮನೆಯಿಂದ ಹೊರಗೋಗಕ್ಕೆ ಬಿಡಲ್ಲ. ಶಿವಂಗ, ನಿನ್ನಮ್ಮ ಏನಾಯ್ತು? ನನ್ನಮ್ಮಂಗೆ ಸಾಹುಕಾರ ಅವಳನ್ನ ಬಲವಂತವಾಗಿ ಮನೆ ಕರ್ಕೊಂಡು ಹೋದ.